ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರ ಅನ್ಕೊತೀನಿ. ಆ್ಯಂಡ್ ಪ್ಲೀಸ್ ಯಾರೇ ಆಗಲಿ ನನ್ನ ವ್ಲಾಗ್ ನೋಡ್ತಿರೋರು ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಯಾಕಂದರೆ ನಾನು ಅದರಲ್ಲಿ ನಿಮಗೆ ಎಲ್ಲರೂ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಆ ಪ್ರಾಡಕ್ಟ್ ಲಿಂಕ್ ಕೊಡಿ ಅಂತ. ಬಟ್ ಆ್ಯಕ್ಚುಲಿ ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲೇ ಆ್ಯಡ್ ಮಾಡಿದ್ದೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಬೇಕಾದರೆ ನಾನು ಈ ವ್ಲಾಗ್ ಕೂಡ ಆ್ಯಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇವತ್ತು ಏನು ವ್ಲಾಗ್ ಅಂತ ಅಂದರೆ, ಇವತ್ತು ನನಗೇನು ಪ್ಲ್ಯಾನ್ಸ್ ಇದೆ ಅಂದರೆ, ಇವತ್ತು ಸ್ಯಾಟರ್ಡೆ ಆ್ಯಂಡ್ ನಾನು MBA ಕಂಪ್ಲೀಟ್ ಮಾಡಿ 1 ವರ್ಷ ಆಯಿತು. ಇವಾಗ ನನಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ. ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಏನಂದರೆ ಅಲ್ಲಿಗೆ ಹೋಗೋವಾಗ ವಿ ನೀಡ್ ಟು ಕ್ಯಾರೀಸ್ ಫ್ಯೂ ಥಿಂಗ್ಸ್ ಅಂತ ಹೇಳಿದ್ದಾರೆ, ಲೈಕ್ ID ಕಾರ್ಡ್ ಆ್ಯಂಡ್ ಪೇಮೆಂಟ್ ಸ್ಲಿಪ್ ಅದು ಇದು ಅಂತ. ಸೊ ಅದು ಯಾವುದು ಎಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಇವಾಗ ಅದನ್ನು ಹುಡುಕಿ ನಾನು ರೆಡಿ ಆಗಬೇಕು. ರೆಡಿಯಾಗಿ ಇವತ್ತು ಎಷ್ಟು ಚೆನ್ನಾಗುತ್ತೆ ಅಷ್ಟು ಜನ ಫ್ರೆಂಡ್ಸ್ನ ನಾನು ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಕವರ್ ಆಲ್ಸೋ ವಿಡಿಯೋ, ಬಿಕಾಸ್ ನನಗೆ ಅಲ್ಲಿ ಹೋದ್ಮೇಲೆ ಮರ್ತೋಗ್ಬಿಡುತ್ತೆ, ವ್ಲಾಗ್ ಮಾಡೋದೇ ಮರ್ತೋಗ್ಬಿಡುತ್ತೆ, ಅದು ಒಂದು. ಸೊ ಓಕೆ ಗೈಸ್, ಲೆಟ್ಸ್ ಗೆಟ್ ರೆಡಿ, ಲೆಟ್ಸ್ ಗೆಟ್ ಸ್ಟಾರ್ಟ್ ಅಂತ ಇದ್ದೀನಿ, ಲೆಟ್ಸ್ ಗೆಟ್ ರೆಡಿ. ಆ್ಯಂಡ್ ನಾನು ಇವತ್ತು ಯೂಸ್ ಮಾಡ್ತಿರೋ ಮಾಯ್ಶ್ಚರೈಸರ್ ಬಂದು ಬಯೋಡರ್ಮಾ. ನೀವು ನೋಡ್ಬೋದು ಆಲ್ಮೋಸ್ಟ್ ಖಾಲಿ ಆಗೋ ಸ್ಟೇಜಿಗೆ ಬರ್ತಾ ಇದೆ. ಇನ್ನೊಂದು 2 ಮಂತ್ಸ್ ಬರ್ಬೋದೇನೋ ಅಷ್ಟೇ ಇದು. ನಾನು ಇದ್ರ ಲಿಂಕು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಯು ಕ್ಯಾನ್ ಬೈ ಫ್ರಮ್ ಅಮೆಝಾನ್. ಓಕೆ, ಇವಾಗ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ಬಂದು ಇದು ಬಂದು ಝೀ ಕೋಡಿಂದ. ಇಟ್ಸ್ ಅ ಕ್ರಾಪ್ ಟಾಪ್ ಆ್ಯಂಡ್ ದ ಪ್ಯಾಂಟ್ ಈಸ್ ಫ್ರಮ್ ಲೈಮ್ ರೋಡ್ ಸಾರಿ. ಇದು ಬಂದು ಫಾರ್ಮಲ್ ಪ್ಯಾಂಟ್, ಇದು ಆಫ್ಲೈನಲ್ಲೇ ತೊಗೊಂಡಿದ್ದು. ಸೊ ಗೈಸ್, ಇದು ನನ್ನ ಕಾಲೇಜ್ ಸೀನ್ ಆಗಿತ್ತು, ತುಂಬ ಕ್ರೌಡೆಡ್, ಅದಕ್ಕೆ ಜಾಸ್ತಿ ಇನ್ನೂ ರೆಕಾರ್ಡ್ ಮಾಡಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಬಂದು ನನಗೆ ಮನೇಲಿ ಒಂದು ಸಂಗೀತ ಕೊರಿಯೋಗ್ರಫಿ ಇತ್ತು, ಅದನ್ನು ಮುಗಿಸ್ಕೊಂಡೆ. ಆ್ಯಂಡ್ ಆ ಸಂಗೀತ ಕೊರಿಯೋಗ್ರಫಿ ಇರೋದು ಈವೆಂಟ್ ಬಂದು ಜುಲೈ 4th. ನಾನು ನಿಮಗೆ ಅದ್ರದ್ದು ಅಪ್ಡೇಟ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಅಲ್ಲಿಂದ ಪ್ರಾಕ್ಟೀಸ್ ಇತ್ತು ನನಗೆ ಶೋಗೋಸ್ಕರ. ನೆಕ್ಸ್ಟ್ ಡೇ ಶೋ ಇತ್ತು. ಸೊ ಅಲ್ಲಿ ಪ್ರಾಕ್ಟೀಸ್ ಲೊಕೇಶನ್ಗೆ ಬಂದೆ. ನಾನು ಎಂತಕ್ಕೆ ಮ್ಯೂಸಿಕ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ಅಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ. ಕಂಟಿನ್ಯೂಸ್ ಫುಲ್ ಡೇ ಹೆಕ್ಟಿಕ್ ಆದ್ದರಿಂದ ತುಂಬ ಟಯರ್ಡ್ ಆಗಿಬಿಟ್ಟಿದೆ ನಾನು. ಆ್ಯಂಡ್ ಆಲ್ಸೋ ತುಂಬ ಜೋರು ಮಳೆ ಬರ್ತಿತ್ತು. ಆ ಮಳೇಲಿ ನೆಂದ್ಕೊಂಡು ಬಂದ್ವಿ. ಲೇಟ್ ನೈಟ್ ಪ್ರಾಕ್ಟೀಸ್ ಇದ್ದಿದ್ದರಿಂದ ಅದು ಲೇಟ್ ಆಯಿತು ತುಂಬ ಮನೆಗೆ ಬಂದು ಊಟ ಮಾಡಿ ಮಲ್ಗೋದಕ್ಕೆ. ಇದು ನೆಕ್ಸ್ಟ್ ಡೇ ಈವೆಂಟ್ ದಿನ. ಸೊ ಎಲ್ಲರೂ ಟೆಕ್ ರಿಹರ್ಸಲ್ ಮಾಡ್ತಿದ್ರು ನಾವು ರೀಚ್ ಆಗೋಕ್ಕೆ ಮುಂಚೆ, ಬೇರೆ ಟೀಮ್ ಅವರು. ಸೊ ಇದ್ರದ್ದು ಅದಕ್ಕೆ ಗ್ಲಿಮ್ಸ್. ಸೊ ಈ ಈವೆಂಟ್ ಬಂದು ಇಟ್ಸ್ ಅ ಪ್ರೊಡಕ್ಷನ್ ಹೌಸ್ ಓಪನಿಂಗ್. ಸೊ ಅದ್ರದ್ದು ಈವೆಂಟ್ ಆಗಿತ್ತು. ಈ ಮಕ್ಕಳು ಇದ್ದಾರಲ್ಲ, ಈ ಮಕ್ಕಳದ್ದು ಆ್ಯಕ್ಟ್ ನಾನು ಫಸ್ಟ್ ಟೈಮ್ ಲೈವಲ್ಲಿ ನೋಡ್ತಾ ಇರೋದು. ಆ್ಯಕ್ಚುಲಿ ಅವರು DKDಲಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಆ್ಯಕ್ಟ್ ವಾಸ್ ಲೈಕ್, ನಾನು ಫುಲ್ ರಿಹರ್ಸ್ನ ಕುತ್ಕೊಂಡು ನೋಡಿದೆ. ಇಟ್ ವಾಸ್ ಸೋ ಗುಡ್. ಎಲ್ಲ ಮಕ್ಕಳು ಕೂಡ ಸೋ ಲೈಕ್ ಆ್ಯಕ್ಟಿವ್ ಆ್ಯಂಡ್ ದೇ ವರ್ ವೆರಿ ಕ್ವಿಕ್ ಇನ್ ರಿಹರ್ಸಲ್ ಟೈಮ್ ಆಲ್ಸೋ. ದಟ್ ವಾಸ್ ಸೋ ಇನ್ಸ್ಪೈರಿಂಗ್. ಸೊ ಗೈಸ್, ನಾನು ಜಾಸ್ತಿ ಶೋಸಲ್ಲಿ ಏನಕ್ಕೆ ರೆಕಾರ್ಡ್ ಮಾಡಲ್ಲ ಅಂದರೆ ಬಿಕಾಸ್ ಆಫ್ ಕಾಪಿರೈಟ್ ಇಶ್ಯೂ. ಇದು ರಿಹರ್ಸಲ್ಸ್ ಅಷ್ಟೇ, ನಾನು ಈ ರಿಹರ್ಸಲ್ಸ್ ಅಷ್ಟೇ ನೋಡೋಕ್ಕಾಗಿದ್ದು. ಬಿಕಾಸ್ ನಮ್ಮ ಪರ್ಫಾರ್ಮೆನ್ಸ್ ಕೂಡ ಇದ್ರಿಂದ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ನಮ್ಮ ಟೀಮ್ ರಿಹರ್ಸಲ್ ಕೂಡ ನಾವು ಮುಗಿಸ್ಕೊಂಡಿದ್ದೀವಿ. ಆ್ಯಂಡ್ ಇದು ನಮ್ಮದು ಸಾಂಗ್ಸ್ ಬಂದುಬಿಟ್ಟು ಕನ್ನಡ ಸಾಂಗ್ಸ್ ಎಲ್ಲದ್ರದ್ದು ಟ್ರಿಬ್ಯೂಟ್ ಕೊಡ್ತಾಯಿದ್ವಿ, ಲೈಕ್ 80s 90s ಸಾಂಗ್ಸು ಎಲ್ಲ ಹೀರೋಸ್ದು. ನೆಕ್ಸ್ಟು ಲೇಸರ್ ಆ್ಯಕ್ಟ್ ರಿಹರ್ಸಲ್ ಇದೇ ನಾನು ಲಾಸ್ಟ್ ರೆಕಾರ್ಡ್ ಮಾಡಿದ್ದು. ಥ್ಯಾಂಕ್